Namaste friends, welcome back to second PUC chemistry class. Previous video nalli we studied methods of expressing concentrations with examples. Today's topic is solubility. Solubility andre enu? Maximum amount of solute that dissolves in a specified amount of solvent at a specified temperature. ಅಂದ್ರೆ ಒಂದು ಸಾಲ್ವೆಂಟ್ ನಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸೊಲ್ಯೂಟ್ ಡಿಸಾಲ್ವ್ ಆಗುತ್ತೆ ಎಟ್ ಅ ಪರ್ಟಿಕ್ಯುಲರ್ ಟೆಂಪರೇಚರ್ ಅಂತ ಅರ್ಥ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ನಾಗ ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್ ಒಳಗ ಮ್ಯಾಕ್ಸಿಮಮ್ ಎಷ್ಟು ಸೊಲ್ಯೂಟ್ ಡಿಸಾಲ್ವ್ ಆಕೈತಿ ಅನ್ನೋದ ಸಾಲ್ಯುಬಿಲಿಟಿ. It depends upon andra factors affecting solubilities are nature of solute, nature of solvent, temperature and pressure. ಹೆಂಗ್ ಅಫೆಕ್ಟ್ ಆಗ್ತಾವು ಇವು ಅಂತ ನೋಡೋಣ. ಸೊ ಎಫೆಕ್ಟ್ ಆಫ್ ದೀಸ್ ಫ್ಯಾಕ್ಟರ್ಸ್ ಇನ್ ಸೊಲ್ಯೂಷನ್. ಎಂಥ ಸೊಲ್ಯೂಷನ್ ಒಳಗ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಮತ್ತು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಒಳಗ ಈ ಫ್ಯಾಕ್ಟರ್ಸ್ ಹೆಂಗ್ ಅಫೆಕ್ಟ್ ಆಗ್ತಾವು ಅಂತ ಹೇಳಿ ನೋಡೋಣ ಅಂತ. ನೇಚರ್ ಆಫ್ ಸೊಲ್ಯೂಟ್ ಅಂಡ್ ಸಾಲ್ವೆಂಟ್ ಸಾಲ್ಯುಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹೆಂಗೆ ಪೋಲಾರ್ ಸೊಲ್ಯೂಟ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್, ನಾನ್ ಪೋಲಾರ್ ಸೊಲ್ಯೂಟ್ ಡಿಸಾಲ್ವ್ಸ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್. ಅಂದ್ರೆ ಲೈಕ್ ಡಿಸಾಲ್ವ್ಸ್ ಲೈಕ್ ಅಂತ ಹೇಳ್ತೀವಿ. ಪೋಲಾರ್ ಸೊಲ್ಯೂಟ್ ನ ನಾನ್ ಪೋಲಾರ್ ಸಾಲ್ವೆಂಟ್ ಒಳಗೆ ಹಾಕಿದ್ರೆ ಡಿಸಾಲ್ವ್ ಆಗಂಗಿಲ್ಲ. ಹಾಗೆ ನಾನ್ ಪೋಲಾರ್ ಸೊಲ್ಯೂಟ್ ನ ಪೋಲಾರ್ ಸಾಲ್ವೆಂಟ್ ಒಳಗೆ ಹಾಕಿದ್ರೆ ಡಿಸಾಲ್ವ್ ಆಗಂಗಿಲ್ಲ. ಲೈಕ್ ಡಿಸಾಲ್ವ್ಸ್ ಲೈಕ್ ಮೀನ್ಸ್ ಪೋಲಾರ್ ಸೊಲ್ಯೂಟ್ ಪೋಲಾರ್ ಸಾಲ್ವೆಂಟ್ ಒಳಗೆ ಡಿಸಾಲ್ವ್ ಆಕೈತಿ, ನಾನ್ ಪೋಲಾರ್ ಸೊಲ್ಯೂಟ್ ನಾನ್ ಪೋಲಾರ್ ಸಾಲ್ವೆಂಟ್ ಒಳಗೆ ಡಿಸಾಲ್ವ್ ಆಗುತ್ತೆ. ಹಂಗಾರ polar solute ಅಂದ್ರೆ ಏನು? What is polar solute? A solute having partial positive and partial negative charge in its molecule, or it is a substance whose molecules have unequal distribution of charge. One end is slightly positive and another end is slightly negative. ಅಂದ್ರೆ molecule ನಲ್ಲಿ ಚಾರ್ಜ್ ಈಕ್ವಲ್ ಆಗಿ ಡಿವೈಡ್ ಆಗಿಲ್ಲ. ಒಂದು ಸೈಡ್ ಪಾಸಿಟಿವ್ ಇನ್ನೊಂದು ಸೈಡ್ ನೆಗೆಟಿವ್ ಇರುತ್ತದೆ. ನೆಕ್ಸ್ಟ್ ನೋಡಿ, ಅದಕ್ಕೊಂದು ಎಕ್ಸಾಂಪಲ್ ನೋಡಿ, ಶುಗರ್, ಸೋಡಿಯಂ ಕ್ಲೋರೈಡ್. ವಾಟ್ ಈಸ್ ಪೋಲಾರ್ ಸಾಲ್ವೆಂಟ್? ಹಂಗಾರೆ ಪೋಲಾರ್ ಸಾಲ್ವೆಂಟ್ ಅಂದ್ರೆ ಏನು? ಅ ಸಾಲ್ವೆಂಟ್ ಹ್ಯಾವಿಂಗ್ ಪಾಸಿಟಿವ್ ಅಂಡ್ ನೆಗೆಟಿವ್ ಎಂಡ್ಸ್, ಇಟ್ ಕ್ಯಾನ್ ಡಿಸಾಲ್ವ್ಸ್ ಪೋಲಾರ್ ಸೊಲ್ಯೂಟ್ಸ್ ಈಸಿಲಿ. ಅಂದ್ರೆ ಮಾಲಿಕ್ಯೂಲ್ಸ್ ನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎಂಡ್ಸ್ ಇರ್ತಾವ, ಅದಕ್ಕೆ ಇದು ಪೋಲಾರ್ ಸೊಲ್ಯೂಟ್ ನ ಡಿಸಾಲ್ವ್ ಮಾಡ್ತೈತಿ. ಎಕ್ಸಾಂಪಲ್ ವಾಟರ್, ಇಥನಾಲ್, ಮಿಥನಾಲ್. ಇಲ್ಲಿ ನೋಡ್ರಿ, ವೈ ಪೋಲಾರ್ ಸೊಲ್ಯೂಟ್ ಡಿಸಾಲ್ವ್ಸ್ ಇನ್ ಪೋಲಾರ್ ಸಾಲ್ವೆಂಟ್. ಪೋಲಾರ್ ಸೊಲ್ಯೂಟ್ ಪೋಲಾರ್ ಸಾಲ್ವೆಂಟ್ ಒಳಗೆ ಯಾಕೆ ಡಿಸಾಲ್ವ್ ಆಗುತ್ತೆ? ವಾಟ್ ಈಸ್ ದ ರೀಸನ್? ಸಿ ಆನ್ಸರ್, ಡ್ಯೂ ಟು ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ ಬಿಟ್ವೀನ್ ದೇರ್ ಅಪೋಸಿಟ್ ಚಾರ್ಜಸ್. ಅಂದ್ರೆ ಇಲ್ಲೊಂದು ಎಕ್ಸ್ಪ್ಲನೇಷನ್ ಐತೆ ನೋಡ್ರಿ. ವೆನ್ ಪೋಲಾರ್ ಸೊಲ್ಯೂಟ್ ಅಂಡ್ ಪೋಲಾರ್ ಸಾಲ್ವೆಂಟ್ ಕಮ್ ಟುಗೆದರ್, positive end of solute attracts negative end of solvent. ಅದೇ ತರ negative end of solute attracts positive end of solvent. Because of this electrostatic attraction, solute particles separate and mix with the solvent. ಅಂದ್ರೆ ಇಲ್ಲಿ ನೋಡ್ರಿ, ಪೋಲಾರ್ ಸೊಲ್ಯೂಟ್ ಮತ್ತು ಪೋಲಾರ್ ಸಾಲ್ವೆಂಟ್ ನಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎಂಡ್ಸ್ ಇರ್ತವೆ. ಸೊಲ್ಯೂಟ್ ಪಾಸಿಟಿವ್ ಎಂಡ್ ಸಾಲ್ವೆಂಟ್ ನೆಗೆಟಿವ್ ಎಂಡ್ ನ ಅಟ್ರಾಕ್ಟ್ ಮಾಡ್ತೈತಿ. ಇನ್ನೊಂದು ಸೈಡು ಕೂಡ ಸೇಮ್ ಆಕೈತಿ. ಈ ಸ್ಟ್ರಾಂಗ್ ಅಟ್ರಾಕ್ಷನ್ ಇಂದ ಸೊಲ್ಯೂಟ್ ಪಾರ್ಟಿಕಲ್ಸ್ ಸಪರೇಟ್ ಆಗಿ ಸೊಲ್ಯೂಷನ್ ಒಳಗ ಮಿಕ್ಸ್ ಆಕೈತಿ. ಅದಕ್ಕೆ ಪೋಲಾರ್ ಸೊಲ್ಯೂಟ್ ಪೋಲಾರ್ ಸಾಲ್ವೆಂಟ್ ಒಳಗ ಡಿಸಾಲ್ವ್ ಆಕೈತಿ. ಎಕ್ಸಾಂಪಲ್ ನೋಡ್ರಿ, ಸಾಲ್ಟ್ ಇನ್ ವಾಟರ್. NaCl ಇದು ಪೋಲಾರ್ ಸೊಲ್ಯೂಟ. ಇದ್ರೊಳಗ Na ಪ್ಲಸ್ ಪಾಸಿಟಿವ್ ಎಂಡ್ ಐತಿ, Cl ಮೈನಸ್ ನೆಗೆಟಿವ್ ಎಂಡ್ ಐತಿ. ಅದೇ ತರ ವಾಟರ್ ಪೋಲಾರ್ ಸಾಲ್ವೆಂಟ್, ಇದ್ರೊಳಗು ಪಾಸಿಟಿವ್ ಎಂಡ್ H ಪ್ಲಸ್, ನೆಗೆಟಿವ್ ಎಂಡ್ OH ಮೈನಸ್ ಐತಿ. ಇಲ್ಲಿ ಏನಾಕೈತಪ್ಪ ಅಂತಂದ್ರ, ಸೊ ಪೋಲಾರ್ ಸೊಲ್ಯೂಟ್ ಒಳಗಿರಂತ ಪಾಸಿಟಿವ್ ಎಂಡು ಪೋಲಾರ್ ಸಾಲ್ವೆಂಟ್ ಒಳಗಿರಂತ ನೆಗೆಟಿವ್ ಎಂಡ್ ನ ಅಟ್ರಾಕ್ಟ್ ಮಾಡ್ತೈತಿ. ಅದೇ ತರ ಪೋಲಾರ್ ಸಾಲ್ವೆಂಟ್ ಒಳಗಿರಂತ ಪಾಸಿಟಿವ್ ಎಂಡ್ H ಪ್ಲಸ್ ಪೋಲಾರ್ ಸೊಲ್ಯೂಟ್ ಒಳಗಿರಂತ ನೆಗೆಟಿವ್ ಎಂಡ್ Cl ಮೈನಸ್ ನ ಅಟ್ರಾಕ್ಟ್ ಮಾಡ್ತೈತಿ. ಡ್ಯೂ ಟು ದಿಸ್ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್, ಅದಕ್ಕೆ ಏನಾಗುತ್ತ, ವಾಟರ್ ಮಾಲಿಕ್ಯೂಲ್ ಸರೌಂಡ್ಸ್ Na plus and Cl minus ions and pull them into solution. So NaCl dissolves in water. Next ನೋಡ್ರಿ, why non-polar solute dissolves in non-polar solvent. Non-polar solute non-polar solvent ಒಳಗೆ ಯಾಕೆ ಡಿಸಾಲ್ವ್ ಆಗುತ್ತೆ? ರೀಸನ್ ನೋಡ್ರಿ, ಸಿಮಿಲರ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್. ಯಾಕಂದ್ರೆ ಎರಡು ಸೊಲ್ಯೂಟ್ ಮತ್ತು ನಾನ್ ಪೋಲಾರ್ ಸೊಲ್ಯೂಟ್ ಮತ್ತು ನಾನ್ ಪೋಲಾರ್ ಸಾಲ್ವೆಂಟ್ ನಡ್ಬರ್ಕ ಸಿಮಿಲರ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಐತಿ. ಅದಕ್ಕದು
dissolve aketi. Explanation nodri, non-polar solutes and non-polar solvents have no positive or negative ends, have uniform charge distributions. So when mixed, attraction between solute and solvent molecules is similar. This allows solute particles to separate and mix. Hence non-polar dissolves in non-polar. ಅಂದ್ರೆ ನಾನ್ ಪೋಲಾರ್ ಸೊಲ್ಯೂಟ್ ಮತ್ತು ನಾನ್ ಪೋಲಾರ್ ಸಾಲ್ವೆಂಟ್ ಅಲ್ಲಿ ಚಾರ್ಜ್ ಸಪರೇಷನ್ ಇರಲ್ಲ, ಎರಡೂ ಮಾಲಿಕ್ಯೂಲ್ಸ್ ನೇಚರ್ ಸೇಮ್ ಇದೆ, ಸೊ ಅಟ್ರಾಕ್ಷನ್ ಸಿಮಿಲರ್ ಆಗಿರ್ತೈತಿ. ಅದಕ್ಕೆ ನಾನ್ ಪೋಲಾರ್ ಸೊಲ್ಯೂಟ್ ನಾನ್ ಪೋಲಾರ್ ಸಾಲ್ವೆಂಟ್ ಒಳಗ ಡಿಸಾಲ್ವ್ ಆಕೈತಿ. ಎಕ್ಸಾಂಪಲ್ ನೋಡ್ರಿ, ನ್ಯಾಪ್ಥಲಿನ್ ಡಿಸಾಲ್ವ್ಸ್ ಇನ್ ಬೆಂಜಿನ್. ಬೆಂಜಿನ್ ಇದು ನಾನ್ ಪೋಲಾರ್ ಸಾಲ್ವೆಂಟ್, ನ್ಯಾಪ್ಥಲಿನ್ ನಾನ್ ಪೋಲಾರ್ ಸೊಲ್ಯೂಟ್, ಇದು ಇದ್ರೊಳಗೆ ಡಿಸಾಲ್ವ್ ಆಕೈತಿ. ನೆಕ್ಸ್ಟ್ ನೋಡಿ, why non-polar solute does not dissolve in polar solvent. ಯಾಕೆ ನಾನ್ ಪೋಲಾರ್ ಸೊಲ್ಯೂಟ್ ಪೋಲಾರ್ ಸಾಲ್ವೆಂಟ್ ಒಳಗೆ ಡಿಸಾಲ್ವ್ ಆಗಲ್ಲ? ಡ್ಯೂ ಟು ಲ್ಯಾಕ್ ಆಫ್ ಅಟ್ರಾಕ್ಷನ್. ಎಕ್ಸ್ಪ್ಲನೇಷನ್ ನೋಡ್ರಿ, ಪೋಲಾರ್ ಸಾಲ್ವೆಂಟ್ಸ್ ಲೈಕ್ ವಾಟರ್ ಹೆಂಗಿರ್ತಾವು? ಹ್ಯಾವ್ ಸ್ಟ್ರಾಂಗ್ ಅಟ್ರಾಕ್ಷನ್ ಅಮಂಗ್ ದೆಮ್ಸೆಲ್ವ್ಸ್ ಲೈಕ್ ಹೈಡ್ರೋಜನ್ ಬಾಂಡಿಂಗ್, ಪ್ರಿಫರ್ ಟು ಸ್ಟೇ ಬಾಂಡೆಡ್ ವಿತ್ ಅದರ್ ಪೋಲಾರ್ ಮಾಲಿಕ್ಯೂಲ್ಸ್. ಹಂಗ ನಾನ್ ಪೋಲಾರ್ ಸಾಲ್ಯೂಟ್ಸ್ ಹೆಂಗಿರ್ತಾವು? cannot form strong attraction with polar solvent, cannot break solvent-solvent attraction. Therefore, non-polar solute does not dissolve in polar solvent. ಅಂದ್ರೆ polar solvent like water ನಲ್ಲಿ strong hydrogen bonding ಇದೆ, ನಾನ್ ಪೋಲಾರ್ ಸೊಲ್ಯೂಟ್ ಅದನ್ನ ಬ್ರೇಕ್ ಮಾಡಕ್ಕೆ ಅಟ್ರಾಕ್ಷನ್ ಇರಂಗಿಲ್ಲ, ಅದಕ್ಕೆ ನಾನ್ ಪೋಲಾರ್ ಸಾಲ್ವೆಂಟ್ ಒಳಗೆ ಡಿಸಾಲ್ವ್ ಆಗಲ್ಲ. ಎಕ್ಸಾಂಪಲ್ ನೋಡಿ, ನ್ಯಾಪ್ಥಲಿನ್ ಇದು ನಾನ್ ಪೋಲಾರ್ ಸೊಲ್ಯೂಟ್, ಡಸ್ ನಾಟ್ ಡಿಸಾಲ್ವ್ ಇನ್ ವಾಟರ್. ವಾಟರ್ ಇದು ಪೋಲಾರ್ ಸಾಲ್ವೆಂಟ್, ನ್ಯಾಪ್ಥಲಿನ್ ವಾಟರ್ ಒಳಗ ಡಿಸಾಲ್ವ್ ಆಗಲ್ಲ. ಈಗ ನೋಡನ್ರಿ, ಸಾಲಿಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್. ಇದ್ರೊಳಗ ನೇಚರ್ ಆಫ್ ಸೊಲ್ಯೂಟ್ ಮತ್ತು ಸಾಲ್ವೆಂಟ್ ಹೆಂಗ್ ಅಫೆಕ್ಟ್ ಮಾಡ್ತೈತಿ, ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಒಳಗೆ ಸಾಲಿಬಿಲಿಟಿನ ಹೆಂಗ್ ಅಫೆಕ್ಟ್ ಮಾಡ್ತೈತಿ ಅಂತ ನೋಡೋಣ. ಇಲ್ಲಿ ನೋಡ್ರಿ, ನಾಟ್ ಎವ್ರಿ ಸೊಲ್ಯೂಟ್ ಡಿಸಾಲ್ವ್ ಇನ್ ಪರ್ಟಿಕ್ಯುಲರ್ ಸಾಲ್ವೆಂಟ್. ಒಂದು ಪರ್ಟಿಕ್ಯುಲರ್ ಸಾಲ್ವೆಂಟ್ ಒಳಗೆ ಎಲ್ಲಾ ಸೊಲ್ಯೂಟ್ ಡಿಸಾಲ್ವ್ ಆಗಲ್ಲ. ಎಕ್ಸಾಂಪಲ್ ನೋಡ್ರಿ, NaCl ಐತಿ, ಇಲ್ಲಿ ವಾಟರ್ ಐತಿ, ಇವೆರಡೂ ಮಿಕ್ಸ್ ಮಾಡಿದ್ರೆ ಡಿಸಾಲ್ವ್ ಆಗ್ತೈತಿ. ನ್ಯಾಪ್ಥಲಿನ್ ವಾಟರ್ ಮಿಕ್ಸ್ ಮಾಡಿದ್ರೆ ನಾಟ್ ಡಿಸಾಲ್ವ್. NaCl ಮತ್ತು ಬೆಂಜಿನ್ ಹಾಕಿದ್ರೆ ನಾಟ್ ಡಿಸಾಲ್ವ್. ಬಟ್ ನ್ಯಾಪ್ಥಲಿನ್ ಪ್ಲಸ್ ಬೆಂಜಿನ್ ಹಾಕಿದ್ರೆ ಡಿಸಾಲ್ವ್ ಆಗ್ತೈತಿ. ಯಾಕಂತಂದ್ರ ಇಲ್ಲಿ NaCl ಪೋಲಾರ್ ಐತಿ, ವಾಟರ್ ಪೋಲಾರ್ ಐತಿ, ಲೈಕ್ ಡಿಸಾಲ್ವ್ಸ್ ಲೈಕ್, ಅದಕ್ಕೆ ಇದು ಡಿಸಾಲ್ವ್ ಆಯ್ತು. ಇನ್ನು ನ್ಯಾಪ್ಥಲಿನ್ ನಾನ್ ಪೋಲಾರ್ ಐತಿ, ವಾಟರ್ ಪೋಲಾರ್ ಐತಿ, ಅದಕ್ಕೆ ಇದು ನಾಟ್ ಡಿಸಾಲ್ವ್, ಇದು ಡಿಸಾಲ್ವ್ ಆಗಂಗಿಲ್ಲ. NaCl ಪೋಲಾರ್ ಐತಿ, ಬೆಂಜಿನ್ ನಾನ್ ಪೋಲಾರ್ ಐತಿ, ಅದಕ್ಕೆ ಇದು ಡಿಸಾಲ್ವ್ ಆಗಂಗಿಲ್ಲ. ನ್ಯಾಪ್ಥಲಿನ್ ಮತ್ತು ಬೆಂಜಿನ್ ಎರಡು ನಾನ್ ಪೋಲಾರ್ ಅದಾವು, ಅದಕ್ಕೆ ಇದು ಡಿಸಾಲ್ವ್ ಆಗೈತಿ. ಅಂದ್ರೆ ಲೈಕ್ ಡಿಸಾಲ್ವ್ಸ್ ಲೈಕ್. ಈಗ ನೋಡ್ರಿ, ಇದ್ರೊಳಗ ನೇಚರ್ ಆಫ್ ಸೊಲ್ಯೂಟ್ ಹೆಂಗ್ ಅಫೆಕ್ಟ್ ಆಗ್ತೈತಿ ಅಂತ ಹೇಳಿ. ನೇಚರ್ ಆಫ್ ಸೊಲ್ಯೂಟ್, ಇದು ವಾಟರ್ ಇವೆರಡು ಪರ್ಟಿಕ್ಯುಲರ್ ಸಾಲ್ವೆಂಟಾ, ಇವೆರಡರ ಒಳಗುನು ಒಂದು NaCl ಹಾಕ್ರಿ, ಮತ್ತೊಂದು ನ್ಯಾಪ್ಥಲಿನ್ ಹಾಕ್ರಿ, ಅಂದ್ರೆ ಒಂದು ಪೋಲಾರ್ ಸೊಲ್ಯೂಟ್ ಇನ್ನೊಂದು ನಾನ್ ಪೋಲಾರ್ ಸೊಲ್ಯೂಟ್ ಹಾಕಿದ್ರ ಒಂದ್ ಯಾವ್ದು ಪೋಲಾರ್ ಇರ್ತೈತಿ ಅದು ಡಿಸಾಲ್ವ್ ಆಗ್ತೈತಿ, ಯಾವ್ದು ನಾನ್ ಪೋಲಾರ್ ಇರ್ತೈತಿ ಅದು ಡಿಸಾಲ್ವ್ ಆಗಲ್ಲ. ಅಂದ್ರೆ ವಾಟರ್ ಒಂದು ಪರ್ಟಿಕ್ಯುಲರ್ ಸಾಲ್ವೆಂಟ್ ಒಳಗ ಇವು ಎರಡು ಬೇರೆ ಬೇರೆ ಸೊಲ್ಯೂಟ್, ಎರಡು ಡಿಸಾಲ್ವ್ ಆಗಿಲ್ಲ. ಯಾವ್ದು ಪೋಲಾರ್ ಸೊಲ್ಯೂಟ್ ಐತಿ ಅದಷ್ಟೇ ಡಿಸಾಲ್ವ್ ಆಗೈತಿ, ಯಾವ್ದು ನಾನ್ ಪೋಲಾರ್ ಐತಿ ಅದು ಡಿಸಾಲ್ವ್ ಆಗಿಲ್ಲ. ಈ ರೀತಿ ಏನಾಗುತ್ತೆ, ನಮಗ ನೇಚರ್ ಆಫ್ ಸೊಲ್ಯೂಟ್ ಅಫೆಕ್ಟ್ ಮಾಡ್ತೈತಿ ಸಾಲ್ಯುಬಿಲಿಟಿನ. ಅದೇ ತರ ಸಾಲ್ವೆಂಟ್, ನೇಚರ್ ಆಫ್ ಸಾಲ್ವೆಂಟ್ ಕೂಡ ಅಫೆಕ್ಟ್ ಮಾಡ್ತೈತಿ. ಎಕ್ಸಾಂಪಲ್ ನೋಡ್ರಿ, ಇಲ್ಲಿ NaCl ತಗೊಳ್ಳಿ, ಇದು NaCl ತಗೊಳ್ಳಿ, ಇದು ಸೊಲ್ಯೂಟ್, ಎರಡು ಸೇಮ್ ಸೊಲ್ಯೂಟ್. ಈ ಎರಡು ಸೇಮ್ ಸೊಲ್ಯೂಟ್ ನ ಒಂದು ಪೋಲಾರ್ ಸಾಲ್ವೆಂಟಿಗೆ ಹಾಕ್ರಿ, ಮತ್ತೊಂದು ನಾನ್ ಪೋಲಾರ್ ಸಾಲ್ವೆಂಟಿಗೆ ಹಾಕ್ರಿ. ಅವಾಗ ಏನಾಯ್ತು, ಅದೇ ಸೇಮ್, ಏನು ಪೋಲಾರ್ ಡಿಸಾಲ್ವ್ಸ್, ಪೋಲಾರ್ ನಾಟ್ ಡಿಸಾಲ್ವ್ಸ್. ಅಂದ್ರೆ ಈ ರೀತಿ ಏನಾಗುತ್ತೆ, ನೇಚರ್ ಆಫ್ ಸಾಲ್ವೆಂಟ್ ಕೂಡ ಸಾಲಿಬಿಲಿಟಿ ಮೇಲೆ ಅಫೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೆಲವು ಟರ್ಮ್ಸ್ ಅದಾವು, ಆ ಟರ್ಮ್ಸ್ ಎಲ್ಲ ನಿಮಗೆ ಗೊತ್ತಿರ್ಬೇಕು ನೋಡ್ರಿ. ಫಸ್ಟ್ ಒನ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ಹಂಗಂದ್ರೆ ಏನು? ಆ್ಯಂಡ್ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಈಸ್ ಒನ್ ಇನ್ ವಿಚ್ ಮೋರ್ ಸೊಲ್ಯೂಟ್ ಕ್ಯಾನ್ ಸ್ಟಿಲ್ ಡಿಸಾಲ್ವ್ ಎಟ್ ದ ಸೇಮ್ ಟೆಂಪರೇಚರ್. ಅಂದ್ರೆ ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಸೊಲ್ಯೂಷನ್ ಅಲ್ಲಿ ಸೊಲ್ಯೂಟ್ ಕಮ್ಮಿ ಇದೆ, ಇನ್ನೂ ಅಷ್ಟು ಸೊಲ್ಯೂಟ್ ಆಡ್ ಮಾಡಿದ್ರು ಈಸಿಯಾಗಿ ಡಿಸಾಲ್ವ್ ಆಗುತ್ತೆ. ಸೊ ಇದು ಅನ್ಸ್ಯಾಚುರೇಟೆಡ್ ಸೊಲ್ಯೂಷನ್. ನೆಕ್ಸ್ಟ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ನೋಡ್ರಿ, a saturated solution is one in which no more solute can dissolve at the same temperature. ಅಂದ್ರೆ ಸೊಲ್ಯೂಷನ್ ಫುಲ್ ಆಗಿದೆ, ಇನ್ನಷ್ಟು ಸೊಲ್ಯೂಟ್ ಆಡ್ ಮಾಡಿದ್ರೆ ಡಿಸಾಲ್ವ್ ಆಗಲ್ಲ. ಇದು ಮ್ಯಾಕ್ಸಿಮಮ್ ಸೊಲ್ಯೂಟ್
ಇರುವ ಸೊಲ್ಯೂಷನ್ ಅಂತ ಅರ್ಥ. ನೆಕ್ಸ್ಟ್ ಬರುತ್ತಾ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್. ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಅಂದ್ರೆ ಏನು? A super saturated solution contains more solute than a saturated solution that is capable of being dissolved at a given temperature. ಅಂದ್ರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಇಂದ ಕೂಡ ಜಾಸ್ತಿ ಸೊಲ್ಯೂಟ್ ಇದೆ ಅಂತ. ಇದನ್ನ ಹೀಟ್ ಮಾಡಿ ಪ್ರಿಪೇರ್ ಮಾಡ್ತೀವಿ, ಆಮೇಲೆ ಕೂಲ್ ಮಾಡ್ತೀವಿ. ಇದು ಅನ್ಸ್ಟೇಬಲ್ ಸೊಲ್ಯೂಷನ್. ನೆಕ್ಸ್ಟ್ dissolution, process in which solute particles enter the solution, or when solid solute is added to the solvent, some solute dissolves and its concentration increases in solution. ಅಂದ್ರೆ solute particles solution inside ಹೋಗೋದು. When solid solute is added to solvent, some solute particles dissolves and solution concentration ಏನಾಗುತ್ತೆ, increase ಆಗುತ್ತೆ. ಇದಕ್ಕೆ ಡಿಸಲ್ಯೂಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ರಿಸ್ಟಲೈಸೇಷನ್. ಕ್ರಿಸ್ಟಲೈಸೇಷನ್ ಅಂದ್ರೆ ನೋಡಿ, ಪ್ರೊಸೆಸ್ ಇನ್ ವಿಚ್ solute particles separate from the solution, or some solute particle in solution collide with the solid solute particles and get separated out of solution. ಅಂದ್ರೆ ಕ್ರಿಸ್ಟಲೈಸೇಷನ್ ಒಳಗೆ ಏನಾಗ್ತೈತಿ, ಸೊಲ್ಯೂಷನ್ ಅಲ್ಲಿ ಇರುವ ಸೊಲ್ಯೂಟ್ ಪಾರ್ಟಿಕಲ್ಸ್ ಸಾಲಿಡ್ ಸೊಲ್ಯೂಟ್ ಮೇಲೆ ಕೊಲೈಡ್ ಆಗಿ ಸೊಲ್ಯೂಷನ್ ಇಂದ ಸಪರೇಟ್ ಆಗೋದು. ಸೊ ಸೊಲ್ಯೂಟ್ ಪಾರ್ಟಿಕಲ್ಸ್ ಗೆಟ್ ಸಪರೇಟೆಡ್ ಔಟ್ ಆಫ್ ಸೊಲ್ಯೂಷನ್. ಇದಕ್ಕೆ ಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಡೈನಾಮಿಕ್ ಈಕ್ವಿಲಿಬ್ರಿಯಂ. ಇಲ್ಲಿ ನೋಡ್ರಿ, ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ರೇಟ್ ಆಫ್ ಡಿಸಲ್ಯೂಷನ್ ವಿಚ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್. ದಿಸ್ ಕಂಡೀಷನ್ ಈಸ್ ಕಾಲ್ಡ್ ಡೈನಾಮಿಕ್ ಈಕ್ವಿಲಿಬ್ರಿಯಂ. ಆರ್ a stage is reached when two processes occur at the same rate. Under such conditions, number of solute particles going into solution will be equal to the solute particles separating out and a state of dynamic equilibrium is reached. ಅಂದ್ರೆ ಒಂದು ಸ್ಟೇಜ್ ಬಂದ್ರೆ ರೇಟ್ ಆಫ್ ಡಿಸಲ್ಯೂಷನ್ ಮತ್ತು ರೇಟ್ ಆಫ್ ಕ್ರಿಸ್ಟಲೈಸೇಷನ್ ಸೇಮ್ ಆಗಿರುತ್ತೆ. ರೇಟ್ ಆಫ್ ಡಿಸಲ್ಯೂಷನ್ ಇಸ್ ಈಕ್ವಲ್ ಟು ರೇಟ್ ಆಫ್ ಕ್ರಿಸ್ಟಲೈಸೇಷನ್. ಈ ಕಂಡೀಷನ್ ನ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಹೇಳ್ತೀವಿ. ಮೀನಿಂಗ್ ಏನಂತಂದ್ರೆ, ಈ ಸಿಚುವೇಶನ್ ಅಲ್ಲಿ ಸೊಲ್ಯೂಟ್ ಪಾರ್ಟಿಕಲ್ಸ್ ಸೊಲ್ಯೂಷನ್ ಒಳಗೆ ಹೋಗ್ತಾ ಇರುತ್ತೆ, ಅದೇ ಟೈಮ್ ಅಲ್ಲಿ ಸೊಲ್ಯೂಟ್ ಪಾರ್ಟಿಕಲ್ಸ್ ಹೊರಗಡೆ ಬರ್ತವೆ. ಬಟ್ ಓವರ್ ಆಲ್ ಸೊಲ್ಯೂಟ್ ಕಾನ್ಸಂಟ್ರೇಷನ್ ಕಾನ್ಸ್ಟಂಟ್ ಇರ್ತೈತಿ. ಸೊ ಸೊಲ್ಯೂಷನ್ ಚೇಂಜ್ ಆಗಲ್ಲ, ಬಟ್ ಪ್ರೊಸೆಸಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದಕ್ಕೆ ಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂತ ಕರಿತೀವಿ. ಅಂದ್ರೆ ಫೈನಲ್ ಪಾಯಿಂಟ್ ಹೇಳ್ಬೇಕಪ್ಪ ಅಂತಂದ್ರೆ, ಈ ಸ್ಟೇಜ್ ನಲ್ಲಿ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಎಂಟರಿಂಗ್ ಸೊಲ್ಯೂಷನ್ ಮತ್ತೆ ನಂಬರ್ ಆಫ್ ಸೊಲ್ಯೂಟ್ ಪಾರ್ಟಿಕಲ್ಸ್ ಸಪರೇಟಿಂಗ್ ಔಟ್ ಆಫ್ ಸೊಲ್ಯೂಷನ್ ಎರಡೂ ಈಕ್ವಲ್ ಇರ್ತೈತಿ. ಸೊ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಸೊಲ್ಯೂಷನ್ ಆಗುತ್ತೆ, ಮತ್ತೆ ಸೊಲ್ಯೂಷನ್ ಒಳಗಿರೋಂಥ ಸಾಲಿಡ್ ಪಾರ್ಟಿಕಲ್ಸ್ ಸಪರೇಟ್ ಆಗುತ್ತೆ. ಡೈನಾಮಿಕ್ ಈಕ್ವಿಲಿಬ್ರಿಯಂ ಸ್ಟೇಟ್ ರೀಚ್ ಆಗಿದೆ ಅಂತ ಅರ್ಥ. ನೆಕ್ಸ್ಟ್ ವಿಡಿಯೋ ಎದ್ರ ಮೇಲೆ ಅಂದ್ರೆ ಎಫೆಕ್ಟ್ ಆಫ್ ಟೆಂಪರೇಚರ್ ಅಂಡ್ ಪ್ರೆಷರ್ ಇನ್ ಸಾಲಿಬಿಲಿಟಿ. ಸಾಲಿಬಿಲಿಟಿ ಮೇಲೆ ಟೆಂಪರೇಚರ್ ಮತ್ತು ಪ್ರೆಷರ್ ಹೆಂಗೆ ಎಫೆಕ್ಟ್ ಆಕೈತಿ ಅಂತ ನೋಡೋಣ. ಅದು ಯಾವ ಸೊಲ್ಯೂಷನ್ಸ್, ಸಾಲಿಡ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಮತ್ತು ಗ್ಯಾಸ್ ಇನ್ ಲಿಕ್ವಿಡ್ ಸೊಲ್ಯೂಷನ್ ಒಳಗೆ. ಇವತ್ತಿನ ಎಲ್ಲ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಗಿದಾವ ಅಂತ ಅನ್ಕೋತೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್ ವಿತ್ ಯುವರ್ ಕ್ಲಾಸ್ಮೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.